ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೋಡಿ ಗೆಳೆಯರೆ, ಕರ್ನಾಟಕದಲ್ಲಿ ನಡೆಯುತ್ತಿದೆ ಭರ್ಜರಿ ಹುದ್ದೆಗಳ ನೇಮಕಾತಿ ಅಂತಲೇ ಹೇಳ್ಬೋದು. ಮುಂದಿನ ಒಂದು ದಿನಗಳಲ್ಲಿ ಕರೆಯಬಹುದಂತಹ ಅರಣ್ಯ ಇಲಾಖೆಯಲ್ಲಿ ಕರೆಯಬಹುದಂತಹ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ಇನ್ಸ್ಪೆಕ್ಟರ್ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತ ಹೇಳ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ. ನಾವು ಆಗ್ತಂಗ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ ಸ್ನೇಹಿತರೆ. ನೋಡಿ, ಪ್ರಮುಖ ಸೂಚನೆ ನೋಡಿ, ಕರ್ನಾಟಕ ಅರಣ್ಯ ಇಲಾಖೆಯು ಶೀಘ್ರದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳ ಭರ್ತಿಗೆ ಬೃಹತ್ ಅಧಿಸೂಚನೆಯನ್ನು ಹೊರಡಿಸಲು ಸಿದ್ಧತೆ ನಡೆಸುತ್ತಿದೆ. ನೋಡಿ, 700ಕ್ಕೂ ಹೆಚ್ಚು ಹುದ್ದೆಗಳು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಖಾಲಿವೆ. ಅದರ ನೇಮಕಾತಿಗೆ ಇಲ್ಲಿ ಅಧಿಸೂಚನೆಯನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಹೊರಡಿಸುತ್ತೆ ಅಂತ ಮಾಹಿತಿ ಇದೆ. ಈ ಕೆಳಗಿನ ಮಾಹಿತಿಯು ಇಲಾಖೆ ನಿಯಮಾವಳಿ ಆಧಾರದ ಮೇಲೆ ನಿರೀಕ್ಷಿತ ವಿವರಗಳಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ತಿಳಿಸ್ತೇನೆ ನೋಡಿ ಸ್ನೇಹಿತರೆ. ಹುದ್ದೆಗಳ ಸಂಪೂರ್ಣ ವಿವರಗಳನ್ನು ನೋಡಿದ್ರೆ, ಒಟ್ಟು ನಿರೀಕ್ಷಿತ ಹುದ್ದೆಗಳು 400 ಹುದ್ದೆಗಳು ಅರಣ್ಯ ರಕ್ಷಕ ಹುದ್ದೆಗಳಾಗಿರುತ್ತೆ. ವಿದ್ಯಾರ್ಹತೆ ನೋಡೋದಾದರೆ ಕಡ್ಡಾಯವಾಗಿ ದ್ವಿತೀಯ PUC ಮತ್ತು ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ಅಭ್ಯರ್ಥಿಗಳು ಅರಣ್ಯ ರಕ್ಷಕ ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ನಿರೀಕ್ಷಿತ ಸಂಬಳ ಎಷ್ಟಪ್ಪ ಅಂತಂದರೆ, ಅವರಿಗೆ ಮಂತ್ಲಿ ಸ್ಯಾಲ್ರಿ ಅಂತಂದರೆ 23,500 ರೂಪಾಯಿಗಳಿಂದ 47,650 ರೂಪಾಯಿಗಳವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗತ್ತೆ ಅಂತಲೇ ಹೇಳ್ಬೋದು. ವಯಸ್ಸಿನ ಮಿತಿ ನೋಡಿದರೆ, ವಯೋಮಿತಿ ಏಜ್ ಲಿಮಿಟ್ ನೋಡಿ 18 ವರ್ಷದಿಂದ ಗರಿಷ್ಠ 27 ವರ್ಷದೊಳಗೂ ಇಲ್ಲಿ ಏಜ್ ಲಿಮಿಟ್ನ ಮ್ಯಾಕ್ಸಿಮಮ್ ಆಗಿ ಇಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಅರಣ್ಯ ವೀಕ್ಷಕ ಅಂದರೆ ಫಾರೆಸ್ಟ್ ವಾಚರ್ ಹುದ್ದೆ ಕೂಡ ಇಲ್ಲಿ ಖಾಲಿವೆ ಅಂತ ಹೇಳ್ಬೋದು. ಅರಣ್ಯ ರಕ್ಷಕಗೆ 400 ಹುದ್ದೆಗಳಾದರೆ ವೀಕ್ಷಕಗೆ 300 ಹುದ್ದೆಗಳು ಇಲ್ಲಿ ಖಾಲಿವೆ. ವಿದ್ಯಾರ್ಹತೆ ನೋಡಿ, ಕ್ವಾಲಿಫಿಕೇಷನ್ ನೋಡೋದಾದರೆ ಕಡ್ಡಾಯವಾಗಿ 10ನೇ ತರಗತಿ ಪಾಸಾಗಿದ್ದವರು ಈ ಒಂದು ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಶುರು ಮಾಡ್ಕೋಬೋದಂತ ಮಾಹಿತಿ ಕೂಡ ನೀಡಿದ್ದಾರೆ ಸ್ನೇಹಿತರೆ. ನಿರೀಕ್ಷಿತ ಸಂಬಳ ನೋಡಿ, ಸ್ಯಾಲರಿ 18,600 ರೂಪಾಯಿಗಳಿಂದ 32,600 ರೂಪಾಯಿಗಳು ಇಲ್ಲಿ ಮಂತ್ಲಿ ಸ್ಯಾಲ್ರಿಲಿ ಸಿಗತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವಯೋಮಿತಿ ನೋಡಿ, ಜನರಲ್ ಅವ್ರಿಗೆ ಕನಿಷ್ಠ 18 ವರ್ಷದಿಂದ ಗರಿಷ್ಠ 35 ವರ್ಷದವರೆಗೂ ನಿಮಗೆ ಇಲ್ಲಿ ವಯೋಮಿತಿ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಸರಿನಾ? ಸರ್ಕಾರದ ನಿಯಮಗಳ ಪ್ರಕಾರ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ಹಾಗೂ SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇಲ್ಲಿ ಸರ್ಕಾರದಿಂದ ಅಧಿಸೂಚನೆಗೆ ಒಳಪಟ್ಟಿರುತ್ತೆ ಸ್ನೇಹಿತರೆ. ದೈಹಿಕ ದೃಢತೆ ಮತ್ತು ಮಾನದಂಡಗಳನ್ನು ನೋಡಿದರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ನೋಡಿದರೆ ಅರಣ್ಯ ಇಲಾಖೆ ಹುದ್ದೆಗಳಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯು ಅತ್ಯಂತ ಕಡ್ಡಾಯ ಮತ್ತು ಪ್ರಮುಖ ಹಂತವಾಗಿರುತ್ತದೆ ಅಂತಲೇ ಹೇಳ್ಬೋದು. ಮಾನದಂಡಗಳನ್ನು ನೋಡಿದರೆ ಕನಿಷ್ಠ ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಸಪ್ರೇಟಾಗಿ ವಿಂಗಡಣೆ ಮಾಡಲಾಗಿದೆ. ಎದೆ ಸುತ್ತಳತೆ ನೋಡಿ, ಕನಿಷ್ಠ ಎತ್ತರ, ಎದೆ ಸುತ್ತಳತೆ ಮತ್ತು ಓಟದ ಪರೀಕ್ಷೆ 3 ಹಂತಗಳಾಗಿ ಇಲ್ಲಿ ಪರೀಕ್ಷೆ ನಡೆಯುತ್ತೆ. ಕನಿಷ್ಠ ಎತ್ತರ ಹೈಟ್ ನೋಡಿದ್ರೆ 163 ಸೆಂಟಿಮೀಟರ್ ಇರುತ್ತೆ. ಪರಿಶಿಷ್ಟ ಪಂಗಡದವರಿಗೆ 157 ಸೆಂಟಿಮೀಟರ್ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಮಹಿಳಾ ಅಭ್ಯರ್ಥಿಗೆ 150 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಎದೆ ಸುತ್ತಳತೆ 79 ಸೆಂಟಿಮೀಟರ್ ಆದರೆ ಕನಿಷ್ಠ 5 ಸೆಂಟಿಮೀಟರ್ ನೀವು ಚೆಕ್ ಮಾಡಬೇಕಾದ್ರೆ ಹಿಗ್ಗಿಸಬೇಕಾಗುತ್ತದೆ. ಮಹಿಳಾ ಅಭ್ಯರ್ಥಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಓಟದ ಪರೀಕ್ಷೆ ನೋಡಿ, 7 ನಿಮಿಷಗಳಲ್ಲಿ 1600 ಮೀಟರ್ಗಳನ್ನು ನೀವು ಇಲ್ಲಿ ಓಡಬೇಕಾಗತ್ತೆ. ಮಹಿಳಾ ಅಭ್ಯರ್ಥಿಗಳು 6 ನಿಮಿಷಗಳಲ್ಲಿ 1000 ಮೀಟರನ್ನು ನೀವು ಇಲ್ಲಿ ಓಡಬೇಕಾಗತ್ತೆ. ಇದು ರನ್ನಿಂಗ್ ಆಗಿತ್ತು. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತಪ್ಪ ಅಂದರೆ, ಲಿಖಿತ ಪರೀಕ್ಷೆ ಇರುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತೆ, ದೈಹಿಕ ಪರೀಕ್ಷೆ ಇರುತ್ತೆ ಮತ್ತು ವೈದ್ಯಕೀಯ ತಪಾಸಣೆ ಕೂಡ ಇಲ್ಲಿ ನಿಮಗೆ ಇರುತ್ತೆ ಸ್ನೇಹಿತರೆ. 100 ಅಂಕಗಳ ವಸ್ತುನಿಷ್ಠ MCQ ಮಾದರಿಯಲ್ಲಿ ಲಿಖಿತ ಪರೀಕ್ಷೆ ನಿಮಗೆ ಇರುತ್ತೆ ಸ್ನೇಹಿತರೆ. ಸರಿನಾ? ದೈಹಿಕ ಪರೀಕ್ಷೆ ನೋಡಿದರೆ ಎತ್ತರ, ಎದೆ ಸುತ್ತಳತೆ ಮತ್ತು ಓಟದ ಸಾಮರ್ಥ್ಯ ದೃಢೀಕರಣದ ಮೇಲೆ ನಿಮ್ಮ ನೇಮಕಾತಿ ಕೂಡ ನಡೆಯುತ್ತೆ. ವೈದ್ಯಕೀಯ ತಪಾಸಣೆ ನೋಡಿ, ಮೆಡಿಕಲ್ ಟೆಸ್ಟ್ ನೋಡಿದರೆ ಅಂತಿಮ ಆಯ್ಕೆಯ ಮುನ್ನ ಫಿಟ್ನೆಸ್ ಪರಿಶೀಲನೆ ಮಾಡಿ ನಿಮ್ಮನ್ನು ಆಯ್ಕೆಗೆ ತೊಗೊಳ್ತಾರೆ ಸ್ನೇಹಿತರೆ. ಸರಿನಾ? ನೋಡಿ, ಅರ್ಜಿ ಸಲ್ಲಿಸುವ ವಿಧಾನಗಳನ್ನು ನೋಡಿದರೆ ಅಧಿಕೃತ ನೋಟಿಫಿಕೇಷನ್ ಪ್ರಕಟವಾದ ತಕ್ಷಣ ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ www.aranyagouvernement.in ನಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕ ಇಲ್ಲಿ ನೀವು ಅರ್ಜಿಗಳನ್ನು ಕೂಡ ಇಲ್ಲಿ ಸಲ್ಲಿಸ್ಬೋದು. ನಾನೇ ಕೂಡ ಒಂದು ವಿಡಿಯೋನ ಮಾಡಿ ಹಾಕ್ತೇನೆ. ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟ ಮಾಡಿದ ತಕ್ಷಣ ನಾನೇ ಒಂದು ವಿಡಿಯೋ ಮಾಡಿ ಇದರ ಬಗ್ಗೆ ಎಲ್ಲ ಒಂದು ಮಾಹಿತಿಯನ್ನು ಮತ್ತೆ ನಮಗೆ ತಿಳಿಸೋಕ್ಕೆ ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇದೇ ಥರದ ಎಲ್ಲ ಉದ್ಯೋಗ ಮಾಹಿತಿಗಳಿಗಾಗಿ ದಯವಿಟ್ಟು ಯಾರಾದರೂ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತಿರ್ತಕ್ಕಂಥ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯಲ್ಲಿ ಭರ್ಜರಿ ನೋಟಿಫಿಕೇಷನ್ ಕೂಡ ಬಿಡುಗಡೆ ಮಾಡ್ತಾರೆ. ಅಲ್ಲಿವರೆಗೂ ಕಾಯ್ತಾರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ದಿನದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ ಅಂತ ಹೇಳ್ತಾ, ಇದೇ ಥರ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ದಿನದಲ್ಲಿ. ಬಾಯ್.